ಶಿವರಾಮ ಕಾರಂತ ರಂಗಮಂದಿರ, ಕಾರಂತರ ಹೆಸರಿಟ್ಟಿದ್ದಾರೆ. ಕಾರಂತರ ಹೆಸರು ಯಾಕಿಟ್ಟಿದ್ದಾನೆ ಅಂದರೆ ಶಿವರಾಮ್ ಕಾರಂತರಿಗೂ ಮತ್ತು ನಮ್ಮ ಕೆ ವಿ ಸುಬ್ಬಣ್ಣವ್ರಿಗೂ ಒಂದು ಆಪ್ತವಾದ ಸಂಬಂಧ. ಅದು ಒಂದು ರೀತಿಯಲ್ಲಿ ಪರಸ್ಪರ ಒಬ್ರಿಗೊಬ್ರಿಗೆ ಪ್ರೀತಿ ವಿಶ್ವಾಸ ಇತ್ತು ಅನ್ನೋದಷ್ಟೇ ಅಲ್ಲ. ಶಿವರಾಮ್ ಕಾರಂತರು ಯಕ್ಷಗಾನದ ಒಳಗಡೆಗೆ ಏನು ಬದಲಾವಣೆಗಳು ಮಾಡ್ಬೋದು, ರಂಗಭೂಮಿಯಲ್ಲಿ ಏನು ಬದಲಾವಣೆ ಮಾಡ್ಬೋದು, ಹೀಗೆಲ್ಲ ಕೆಲಸ ಮಾಡಿದಂಥವ್ರು ಶಿವರಾಮ್ ಕಾರಂತರು. ಅವರು ಸಹ ಆಮೇಲೆ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಏನು ಹೊಸ ಕೆಲಸಗಳನ್ನ ಮಾಡ್ಬೋದು, ಈ ಥರದ್ದೆಲ್ಲ ಹೊಸ ಹುಡುಕಾಟಗಳನ್ನ ಮಾಡ್ತಾಯಿದ್ರು. ಆ ದೃಷ್ಟಿಯಿಂದನೂ ರಂಗಭೂಮಿಯ ದೃಷ್ಟಿಯಿಂದನೂ ಸುಬ್ಬಣ್ಣವ್ರಿಗೆ ಭಾಳ ಹತ್ತಿರ. ಆಮೇಲೆ ಕಾರಂತರು ಇಲ್ಲಿ ಬಂದು ಇವರು ಮಾಡುವ ಎಲ್ಲ ಕೆಲಸಗಳಿಗೆ ಪ್ರೋತ್ಸಾಹ ಕೊಟ್ಟು, ಆಮೇಲೆ ನಾನು ಕೇಳಿದಂತೆ ಕಾರಂತರ ಕೆಲವು ಕೃತಿಗಳು ಸುಬ್ಬಣ್ಣವರ ಮನೆಗೆ ಬಂದಾಗ ಅವ್ರ ಮನೇಲಿ ಕೂತು ಬರೆದಿದ್ದಾರೆ ಅಂತ ಕೇಳಿದ್ದೀನಿ ನಾನು. ಅಷ್ಟರ ಮಟ್ಟಿಗೆ ಹಾಗಾಗಿ ಅವ್ರ ಹೆಸರನ್ನ ಇಟ್ಟಿದ್ದಾರೆ. ಈ ಹೆಸರಿಟ್ಟಂತ ಸಂದರ್ಭದಲ್ಲಿ ಕಾರಂತರು ಬಂದಿದ್ರು ಅನ್ಕೊಳ್ತೀನಿ. ಬಹುಶಃ ಬಂದಿದ್ದಾರೆ ಅಂತ ಕಾಣುತ್ತೆ. ಬಂದಿರ್ತಾರೆ ಯಾಕಂತಂದ್ರೆ ಕಾರಂತರು 70ರ ದಶಕದಲ್ಲಿ ಗಟ್ಟಿಮುಟ್ಟಾಗಿ ಇದ್ರು, 80ರ ದಶಕದಲ್ಲೂ ಗಟ್ಟಿಯಾಗಿದ್ರು. ಹಾಗಾಗಿ ಕಾರಂತರು ಬಂದಿರ್ತಾರೆ. ಅವರು ನಮ್ಮ ಥಿಯೇಟರ್ ಇನ್ಸ್ಟಿಟ್ಯೂಟಿಗೆ ಪಾಠ ಮಾಡ್ತಾ ಇದ್ರು. ಅವಾಗ ಬಂದು ಥಿಯೇಟರ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ಗೂ ಪಾಠ ಮಾಡ್ತಾ ಇದ್ರು. ಅಷ್ಟು ವಿದ್ಯಾರ್ಥಿಗಳೇ ಭಾಗ್ಯವಂತ. ಇಲ್ಲೆಲ್ಲ ನೋಡ್ತೀವಲ್ಲ, ನಾಟಕಗಳಲ್ಲಿ ಇವಾಗ್ಲೂ ಅವಾಗ ಬಳಸ್ತೀರಿ ಅಥವಾ ಡೆಕೋರೇಷನ್ ಪರ್ಪಸ್? ಇಲ್ಲ, ಇದು ನಮ್ಮ ಇನ್ನೊಬ್ಬ ನೀನಾಸಂನ ಪ್ರತಿಭೆ, ನೀನಾಸಂನ ಗುರು ಇಕ್ಬಾಲ್ ಅಹ್ಮದ್ ಅಂತಿದ್ದಾರೆ. ಅವರು ಶಿಕಾರಿಪುರದಲ್ಲಿ ಗುಡಿ ಎನ್ನುವ ಸಾಂಸ್ಕೃತಿಕ ಸಂಸ್ಥೆಯನ್ನು ನಡೆಸ್ತಾರೆ. ಅವರು ಇಲ್ಲಿ ಟೀಚರ್ ಆಗಿದ್ರು. ಇಲ್ಲಿ ಸ್ಟೂಡೆಂಟು, ಟೀಚರು, ಸುಬ್ಬಣ್ಣ ಅವ್ರಿಗೆ, ಅಕ್ಷರ ಅವ್ರಿಗೆ, ನಮ್ಗೆಲ್ರಿಗೂ ಆತ್ಮೀಯರು. ಅವರು ಇಲ್ಲಿದ್ದಾಗ ಅವರು ಖಾಲಿ ಇದ್ದಾಗ ಸುಮ್ಮನೆ ಕೂರ್ತಿರ್ಲಿಲ್ಲಂತೆ, ಒಂದು ಮರ ತಗೊಂಡು ಸುಮ್ಮನೆ ಕೆತ್ತುತ್ತಾ ಇರೋರಂತೆ. ಹಾಗೆ ಮಾಡಿರ್ತಕ್ಕಂಥ ಸ್ಕಲ್ಪ್ಚರ್ಸ್ ಇವೆಲ್ಲ. ಅದಕ್ಕೆ ಹೇಳೋದು, ಎಲ್ರು ಸುಮ್ನೆ ಕೂರ್ಬಾರ್ದು, ಜೀವನದಲ್ಲಿ ಏನಾದ್ರೂ ಒಂದ್ ಮಾಡ್ತಾ ಇರ್ಬೇಕು, ನಮ್ಮಲ್ಲಿರುವಂತ ಕಲೆ ಬರ್ತಾ ಇರುತ್ತೆ ಅಂತ. ಸುಮ್ನೆ ಕೂತ್ರೆ ಟೈಮ್ ವೇಸ್ಟ್. ನೋಡಿ ಅಷ್ಟು ಚೆನ್ನಾಗಿ ಒಂದ್ ರೀತಿಯಾಗಿ ಇವಾಗ ಬಂದ್ರು ಕೂಡ ಅಟ್ರಾಕ್ಟಿವ್ ಪಾಯಿಂಟ್ ಆಗಿ ಏನದು ಅಂತ ನೋಡೋದಕ್ಕೆ ಇದಾಗುತ್ತೆ. ರಂಗಮಂದಿರ ಹೌದು. ಇಲ್ಲಿ ನೋಡಿ, ಇಲ್ಲಿ ತುಂಬಾ ದೊಡ್ಡದಿದೆ. ಇಲ್ಲಿ ಕಾರಂತರು, ಆ ಕಡೆ ಸುಬ್ಬಣ್ಣವರು, ಈ ಕಡೆ ನೀವು ನೋಡಿದರೆ ಕೆ ಹೆಬ್ಬಾರ್ ಅಂತ ನಮ್ಮಲ್ಲಿ ಕನ್ನಡದ ಬಹಳ ಸುಪ್ರಸಿದ್ಧ ಚಿತ್ರಕಲಾವಿದರು.